ನಾನು MG ರೋಡಲ್ಲಿ ಗುಂಡಿ ನೋಡಿರಲಿಲ್ಲ ಸಭಾಧ್ಯಕ್ಷ. ಫಸ್ಟ್ ಟೈಮ್ MG ರೋಡಲ್ಲಿ ಗುಂಡಿ ನೋಡಿದ್ದೀನಿ. ಸರಿಪಡಿಸುವ ಮಾಡಿಸ್ಕೊಡಿ ಸಭಾಧ್ಯಕ್ಷ. ತಾವು ಹೇಳಿದ್ಮೇಲೆ ನಂಗೆ ನಂಬಿಕೆ ಇದೆ ಸಭಾಧ್ಯಕ್ಷ. ಇದನ್ನ ಬಿಟ್ಟು ಟನಲ್ ಬಗ್ಗೆ ಮಾತಾಡಿದ್ದಾರೆ ಸಭಾಧ್ಯಕ್ಷ. ಬಹುಶಃ ವಿಶ್ವೇಶ್ವರಯ್ಯ ಅವರು ಇವತ್ತು ಇರ್ಬೇಕಾಯ್ತು ಸಭಾಧ್ಯಕ್ಷ. ತುಂಬಾ ಚೆನ್ನಾಗಿರೋದು. ಯಾತಕ್ಕೆ ಅಂದ್ರೆ ಮೆಟ್ರೋ ಎಲ್ಲಿ ಹೋಗಿದೆ, ಮೆಟ್ರೋ ಪಿಲ್ಲರ್ ಎಲ್ಲಿದೆ, ಆ ಪಿಲ್ಲರ್ ಕೆಳಗಡೆ ಪೈಲು 60 ಫೀಟ್ ಇದೆ ಸಭಾಧ್ಯಕ್ಷರೇ. ಆ 60 ಅಡಿ ಕೆಳಗಡೆ ಟನಲ್ ಹೋಗ್ತಾ ಇದೆ ಸಭಾಧ್ಯಕ್ಷರೇ. ಬಹುಶಃ ಪ್ರಪಂಚದಲ್ಲಿ ಯಾರು ಈ ಆಲೋಚನೆ ಮಾಡಿಲ್ಲ ಸಭಾಧ್ಯಕ್ಷರೇ. ಫಸ್ಟ್ ಟೈಮ್ ನಾವೇ ಮಾಡಿರುವಂಥದ್ದು ಇದು. ಯಾಕಂದ್ರೆ ರಸ್ತೆ ಇರೋದು ಒಂದು 60 ಅಡಿ 40 ಅಡಿ ಇದೆ. ಟನಲ್ 24 ಮೀಟರ್ ಇದೆ ಸಭಾಧ್ಯಕ್ಷರೇ. ಬಹಳ ಒಳ್ಳೆ ಕಾನ್ಸೆಪ್ಟ್ ಇದು. ಜನರಿಗೆ ಒಳ್ಳೇದಾಗ್ಲಿ. ಆಮೇಲೆ ಎಲ್ಲದಕ್ಕಿಂತ ಸಂತೋಷ ಸುದ್ದಿ ಏನು ಅಂದ್ರೆ ಟನಲ್ ಅಲ್ಲಿ ಓಡಾಡೋರು 1 ಕಿಲೋಮೀಟರ್ಗೆ 16 ರೂಪಾಯಿ 75 ಪೈಸೆ ಕೊಡ್ಬೇಕು ಸಭಾಧ್ಯಕ್ಷರೇ. ಅದು ಸ್ವಲ್ಪ ಕಡಿಮೆ ಮಾಡಕ್ ಕೇಳ್ಬೇಕು. ಜೊತೆಯಲ್ಲಿ ಟನಲ್ ಮಾಡಬೇಕು ಅಂದ್ರೆ ಸಭಾಧ್ಯಕ್ಷರೇ ರ್ಯಾಂಪ್ 1:30 1:40 ಅಂತ ಮಾಡ್ತಾರೆ ಸಭಾಧ್ಯಕ್ಷ. ಟೆಕ್ನಿಕಲ್ ಆಗಿ ಒಂದು ಟನಲ್ ಇಂದ ನಾವು ಹೊರಗಡೆ ಬರಬೇಕು ಎಲ್ಲಾದ್ರೂ ಅಂದ್ರೆ 1000 ಮೀಟರ್ ಬೇಕಾಗತ್ತೆ ಸಭಾಧ್ಯಕ್ಷರೇ. ಆ 1000 ಮೀಟರ್ ಎಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ಮಾಡ್ಲಿ, ಆಮೇಲೆ ನಾವು ಸಂತೋಷ ಪಡೋಣ. ಟನಲ್ ಬೇಕಾ ಬೇಡವಾ? ಮಾಡ್ಲೇಬೇಕು. ಆಯ್ತು, ಮುಗಿತಲ್ಲ ಮತ್ತೇನು. ಇದನ್ನ ಮೆಟ್ರೋ ಪೈಲ್ ಕೆಳಗಡೆ ಟೆನ್ಷನ್ ಮಾಡುದು, ಅದ ಸಂತೋಷ ಪಡ ಇಂಜಿನಿಯರ್ ನೋಡ್ತಾರೆ. ಅದನ್ನ ನಾವು ನೋಡೋಣ ಸಭಾ. ಆಮೇಲೆ ಬೆಂಗಳೂರಿಗೆ ನಾವು ಬರ್ಬೇಕು ಅಂದ್ರೆ ಏರ್ಪೋರ್ಟ್ ಇಂದ, ಬಾಂಬೆಯಿಂದ ಇರ್ಬೋದು, ಡೆಲ್ಲಿಯಿಂದ ಇರ್ಬೋದು, ಎಲ್ಲಿಂದ ಬಂದ್ರು ಝೀರೋ ಟ್ರಾಫಿಕ್ ಇಲ್ಲದೆ ಬಂದ್ರೆ ನಾವು ಹೆಬ್ಬಾಳದಿಂದ ಸಿಟಿ ಒಳಗೆ ಬರಕ್ಕೆ ಎಷ್ಟು ಟೈಮ್ ಆಗತ್ತೆ ಅಂತ ನೋಡ್ಕೋಬೇಕು ಸಭಾಧ್ಯಕ್ಷರೇ. ಯಾತಕ್ಕೆ ಮಾತು ಹೇಳ್ತೀನಿ ಅಂದ್ರೆ ಅಲ್ಲಿಂದ ಬರೋದಿಕ್ಕೆ 3/4 ಗಂಟೆ ಹೈದರಾಬಾದು, ಚೆನ್ನೈ, ಬಾಂಬೆ ಇಲ್ಲೆಲ್ಲದ್ರಿಂದ 1 ಅವರ್. ಹೆಬ್ಬಾಳ ಟ್ರಾಫಿಕ್ ಮುಂದಕ್ಕೆ ಹೋಗೋದಿಕ್ಕೆ 2 ಅವರ್ ಬೇಕು ಸಭಾಧ್ಯಕ್ಷ. ಯಾತಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ಅಣ್ಣ ದಯವಿಟ್ಟು ಅದಕ್ಕೆ ಯಾರು ಕಾರಣಕರ್ತರು ಗೊತ್ತಿದೆಯಲ್ಲ, ನಾನು ಹೇಳ್ತೀನಿ. ಅದು ಹೇಳ್ತೀನಿ. ಟನಲ್ ಬಗ್ಗೆ ನಾನು ಮಾತಾಡಲ್ಲ, ಅದು ಮುಗೀತು. ಇವತ್ತು ಹೆಬ್ಬಾಳ ಟ್ರಾಫಿಕ್ ಬಗ್ಗೆ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಉದ್ಘಾಟನೆ ಮಾಡಿದ್ದಾರೆ, ಒಂದು ಸರ್ವಿಸ್ ಫ್ಲೈಓವರ್ ಉದ್ಘಾಟನೆ ಮಾಡಿದ್ದಾರೆ. ಬಹುಶಃ ಇದು ಗುದ್ಲಿಚ್ ಪೂಜೆ ಮಾಡಿದ್ದು 2016-17ರಲ್ಲಿ ಮಾಡಿದ್ದು. ಅವರೇ ಉದ್ಘಾಟನೆ ಮಾಡಿದ್ರೆ ಸಂತೋಷ. ಸಭಾಧ್ಯಕ್ಷರೇ, ಇವತ್ತು ನಾವು ರಾಜಕಾಲುವೆ ಪಕ್ಕದಲ್ಲಿ ಬಫರ್ ಝೋನ್ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಬಹಳ ಗಮನ ಹರಿಸುವಂಥದ್ದು. ಬಫರ್ ಝೋನ್ ಅಲ್ಲಿ ರಸ್ತೆ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ರಸ್ತೆ ಮಾಡೋದಕ್ಕೆ 3000 ಕೋಟಿ ಅನುದಾನ ಇಟ್ಟಿದ್ದಾರೆ. ಆ ಅನುದಾನ 3000 ಕೊಟ್ಟಿರೋದು ಬಹಳ ವೇಗವಾಗಿ ಹೋಗ್ತಾ ಇದೆ. ಅದು ಎಷ್ಟು ವೇಗವಾಗಿದೆ ಅಂದ್ರೆ ಈಗಾಗಲೇ ಅದನ್ನ ಟೆಂಡರ್ ಕರೆಯೋದೇನು, ರಸ್ತೆ ಮಾಡೋದಿಕ್ಕೇನು ಅಂದ್ರೆ ಆ ರಾಜಕಾಲುವೆ ಬಫರ್ ಪಕ್ಕದಲ್ಲಿರೋ ಭೂಮಿ ಇದೆಯಲ್ಲ, ಈ ರಸ್ತೆ ಮಾಡಕ್ ಮುಂಚೆ ಇವಾಗ ಅದು 4 ಕೋಟಿ ಸಭಾಧ್ಯಕ್ಷರೇ. ನಮ್ದು ಎಂತ ಕಲ್ಪನೆ, ಎಂತ ಆಲೋಚನೆ, ಎಷ್ಟ ದೂರದೃಷ್ಟಿ. ಈ ರಸ್ತೆ ಮಾಡಿದ ತಕ್ಷಣ ಅದು 100 ಕೋಟಿ ಸಭಾಧ್ಯಕ್ಷರೇ. ನಾವೇನ್ ಮಾಡೋದು? ಅಲ್ಲ, ಬೆಂಗಳೂರು ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ. ಬಹಳ ಸಂತೋಷ ಪಡ್ತಾ ಇರುವಂತ ವಿಷಯ.